Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಿದ್ದರಾಮಯ್ಯವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ, ಅವರು ಬಿಜೆಪಿಯವರು ಇರ್ಬೋದು, JDSನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಎಲ್ಲ ಗೆದ್ದಂಥ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಂಸತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸುಮಾರು 15ರಿಂದ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಆದರೆ ನಮ್ಮ ಲೆಕ್ಕಾಚಾರದಂತೆ, ನಮ್ಮ ಅನಿಸಿಕೆಯಂತೆ, ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ. ಆದರೆ 2019ರಲ್ಲಿ ಒಂದು ಸ್ಥಾನವನ್ನು ಗೆದ್ದಿದ್ದು. ಈ ಸಾರಿ 9 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮತ್ತೆ ವೋಟ್ ಶೇರು ಈ ಸಾರಿ ನಮಗೆ 45.34% ಬಂದಿದೆ. ಈ ವರ್ಷ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು. 45.34. ಬಿಜೆಪಿಗೆ 46.04. ಅಂದರೆ ಡಿಫರೆನ್ಸ್ ಈಸ್ ಲೆಸ್ ದೆನ್ 1%. ಅದೇ 2019ರಲ್ಲಿ ಅವ್ರಿಗೆ 51.38% ಬಂದಿತ್ತು. ನಮಗೆ 31.88% ಬಂದಿತ್ತು. ಸೊ ನಾನು 2019ಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ವೋಟಿಂಗ್ ಶೇರು ಇದೆಯಲ್ಲ, ನಮ್ಮ ವೋಟಿಂಗ್ ಶೇರು ಹೆಚ್ಚಾಗಿದೆ. ಅವರು 51ರಿಂದ 51.38ರಿಂದ 46.04ಕ್ಕೆ ಬಂದಿದ್ದಾರೆ. ಅದು ಅಲಯನ್ಸ್ ಮಾಡ್ಕೊಂಡು, JDS ಜೊತೆ ಅಲಯನ್ಸ್ ಮಾಡ್ಕೊಂಡು, ಬಿಜೆಪಿ 46.04, ನಾವು 45.34,
JDS 5.72 5.72 ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಹೋದ ಸಾರಿ JDS 2019ರಲ್ಲಿ 9.67% ತಗೊಂಡಿತ್ತು. 9.67%. ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಾಪ್ಯುಲರ್ ವೋಟ್ಸ್ ಆಫ್ BJP and JDS has been reduced when compared to 2019 election, Lok Sabha election. Our share in the polling is increased. That is my intention. BJP ಸುಮಾರು 5ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ಕಡಿಮೆ ಆಗಿದೆ ಕಳೆದ ಸಾರಿ. ನನಗಂತೇಳಿ ಬಹಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ, ಬಹಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ. ನಾವು ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ. ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ವೋಟಿನ ಪ್ರಮಾಣ 3% ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ 3% ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು, NDA ಅಧಿಕಾರದಲ್ಲಿತ್ತು. ಮತ್ತೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ವೋಟ್ ಕೊಡಿ, ನರೇಂದ್ರ ಮೋದಿ ಅವ್ರಿಗೆ ವೋಟ್ ಕೊಡಿ ಅಂತ ಕೇಳ್ತಾ ಇದ್ರು. ನರೇಂದ್ರ ಮೋದಿ ಅವ್ರ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದ್ರು. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ರು. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ರು. 2014ರಲ್ಲಿ 282 ಗೆದ್ದಿದ್ರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240 ಗೆದ್ದಿದ್ದಾರೆ. 246. That means to say no party has got the majority. No party has got the majority. 240 ಅಂತ 272 ಬರಬೇಕು ಮೆಜಾರಿಟಿಗೆ. 272 ಬಂದ್ರೆ ಮಾತ್ರ ಮೆಜಾರಿಟಿ. BJP may be a single largest party, but it has not got the simple majority. ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ. ದಟ್ ಮೀನ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ. ರಿಸಲ್ಟ್ ಅನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.